ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಣ್ಣಪ್ಪನವರು ಹೆಣ್ಣೈಕಳನ್ನ ಕಂಡಿಟ್ಕಲ್ಲಿ ದ್ವೇಷ ಮಾಡಬೇಕು, ಹಂಗೇನಾರು ಕಂಡಿಡಿಯಕ್ಕದ? ನಾನು ಮಾಡುವ ಔಷಧಿಯಿಂದ ಜಾನಿಬಾಯಿ ಹೆಣ್ಣು ಮಕ್ಕಳನ್ನೇ ದ್ವೇಷಿಸಬೇಕು. ಅದನ್ನ ನೀವು ನೋಡ್ತೀರಾ? ಮೊದಲ ಬಾಬಿ, ಐ ಲೈಕ್ ಇಟ್. ಮನೆಗೆ ಬಂದ ಅತಿಥಿಯನ್ನ ಕುಳಿತುಕೊಳ್ಳಿ ಅಂತ ಹೇಳಲಿಕ್ಕೆ ಆಗದಷ್ಟು ದುಃಖದಲ್ಲಿ ಇದ್ದೀರ ಅಂದ್ರೆ ಇದರಲ್ಲೇ ಅರ್ಥ ಆಗ್ತುಂಟು ಜಾನಿಬಾಯಿ ನಿಮ್ಗೆ ಎಷ್ಟು ದುಃಖ ಕೊಟ್ಟಿರ್ಬೋದು ಅಂತ. ನಿಮ್ಮ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಉಂಟು ಬಾಬಿ. ನೀವು ದುಃಖ ಪಟ್ಟಿದ ತಕ್ಷಣ ಜಾನಿ ದ್ವೇಷದ ಕಾಯಿಲೆ ವಾಸಿ ಆಗುತ್ತಾ? ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಹೋಗಿ. ಐ ಡೋಂಟ್ ಲೈಕ್ ಇಟ್. ತಾಯಿ ದುಃಖದಲ್ಲಿ ಇರ್ಬೇಕಾದ್ರೆ ಮಗ ಸಂತೋಷದಲ್ಲಿ ಇರ್ಲಿಕ್ಕೆ ಆಗ್ತದ? ತಾಯಿಯ ದುಃಖವನ್ನು ಬೇರೆ ಮಾಡ್ಲಿಕ್ಕೆ ಅಂತೇಳಿ ನಾನು ಇಲ್ಲಿಗೆ ಬಂದಿರುವುದು. ನಿಮ್ಮ ಕಾಯಿಲೆನ ನಿಮ್ಮ ಕೈಯಿಂದಾನೇ ವಾಸಿ ಮಾಡ್ಕೊಳಕ್ ಆಗ್ತಿಲ್ಲ, ಇನ್ ಜಾನಿ ಕಾಯಿಲೆ ವಾಸಿ ಮಾಡ್ತೀರಾ? ಐ ಲೈಕ್ ಇಟ್. ನನಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಎಂತಾಯ್ತು ಬಾಬಿ, ಮಾಡಿದ ಅಡಿಗೆ ಏನು ಟೇಸ್ಟ್ ನೋಡ್ಲಿಕ್ಕೆ ಬರ್ತದಲ್ವಾ? ಹಾಗೆ ನನ್ನನ್ನು ಹುಟ್ಟಿಸಿದ ಪರ ಬ್ರಹ್ಮನಿಂದಲೂ ನನ್ನ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಬೇರೆಯವರ ಕಾಯಿಲೆಯನ್ನ ವಾಸಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದೆಲ್ಲ ನಿಮ್ ಕೈಲಿ ಆಗಲ್ಲ, ಸುಮ್ಮನೆ ಇಲ್ಲಿಂದ ಹೋಗಿ. ಬಾಬಿ, ನಾನು ಮಾಡಿದ ತಪ್ಪನ್ನು ನನಗೆ ಸರಿಪಡಿಸ್ಲಿಕ್ಕೆ ಒಂದು ಅವಕಾಶ ಕೊಡಿಯಲ್ಲ. ನೀವ್ ಮಾಡಿದ ತಪ್ಪ ಅಂದರೆ ಜಾನಿಬಾಯನಿಗ ಸರಿ ಮಾಡದೆ ಹೋದ್ರೆ ತಪ್ಪಾಗ್ತದೆ ಅಂತ ಹೇಳಿದೆ. ನಾನೊಂದು ಸ್ಟ್ರಾಂಗ್ ದೇವರ ಹತ್ರ ಹೋಗಿ ಬಂದಿದ್ದೇನೆ. ಅವ್ರು ಹೇಳಿದ್ದಾರೆ ಜಾನಿಬಾಯಿ ಖಂಡಿತ ಉಸಿರಾಗ್ತಾರಂತ. ನನಗೆ ಇದೊಂದು ಅವಕಾಶ ಕೊಡಿಯಲ್ಲ. ಸರಿ, ಅದೇನ್ ಮಾಡ್ತಿರೋ ಮಾಡಿ. ಏನಾದ್ರೂ ಎಡವಟ್ ಮಾಡಿದ್ರೆ ನಿಮ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹುಚ್ಚ, ಯಾಕೋ ಬಂದೆ? ಹುಚ್ಚರೊಟ್ಟಿಗೆ ಹುಚ್ಚರೇ ಮಾತಾಡ್ಲಿಕ್ಕೆ ಬರ್ಬೇಕಲ್ವಾ? ಐ ಲೈಕ್ ಇಟ್. ನನ್ನನ್ನೇ ಹುಚ್ಚ ಅಂತ್ಯ? ನೀನು ಹುಚ್ಚ, ನಿಮ್ಮಪ್ಪ ಹುಚ್ಚ, ನಿಮ್ ತಾತ ಹುಚ್ಚ, ನಿಮ್ ಕಾಂತಾನೆ ಹುಚ್ಚರು. ಐ ಲೈಕ್ ಇಟ್. ನನ್ನ ಕಾನಾನಿನ ಬಗ್ಗೆ ನನಗಿಂತ ನೀವು ಇಷ್ಟೊಂದು ತಿಳ್ಕೊಂಡಿದ್ದೀರಂದ್ರೆ ನಿಮಗೂ ಹುಚ್ಚರಿಗೂ ಜನ್ಮದ ಜೋಡಿಯಾಗಿರ್ಬೇಕು. ಸುಮ್ಮನಿಲ್ಲಿಂದ ಹೊರಟೋಗೋ, ಇಲ್ಲ ಅಂದ್ರೆ ನಿನ್ನ ನಾವು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಹಾಗೆ ಅನಿಸ್ಬೇಕಾದ್ರೆ ನೀವು ಈ ಟಾನಿಕ್ ಅನ್ನು ಕುಡಿಬೇಕು, ಆಗ ನಿಮಗೆ ಶಕ್ತಿ ಬರ್ತದೆ. ಆಗ ನೀವು ನನ್ನನ್ನಷ್ಟೇ ಅಲ್ಲ, ನನ್ನೊಟ್ಟಿಗೆ ಈ ಮನೆಯನ್ನೇ ಎತ್ತಿ ಬಿಸಾಡಬಹುದು. ಯಾಪೆಟ್ಲು, ನನ್ನ ಕಿವಿ ಮೇಲೆ ಏನಾದ್ರೂ ಕೆಂಪು ಔಟ ಕಾಣ್ತಿದ್ಯೇನೋ? ಮಮ್ಮ, ಐ ಸ್ವೇರ್, ನನ್ನ ನಂಬಿ ಇದನ್ನು ಕುಡಿದ್ರೆ ನಿಮಗೆ ಗೊತ್ತಾಗ್ತದೆ. ಈಗ ನೀವು ಕುಡಿದಿದ್ರೆ ತೊಂದರೆ ಅಲ್ಲ, ಇದನ್ನ ನನ್ನ ಮಧುರ ಬಾಬಿಗೆ ಕೊಡ್ತಾನೆ. ಅವರು ಇದನ್ನು ಕುಡಿದು ನಿಮ್ಮ ಮನೆ ಎತ್ತಿ ಬಿಸಾಡ್ತಾರೆ. ಅವಳೇನೋ ನನ್ನನ್ನು ಎತ್ತಿ ಬಿಸಾಕೋದು, ಕೊಡೋ, ನಾನೇ ಕುಡಿತೀನಿ. ತಗೊಳ್ಳೋ, ಹೋಗಿ ಹೇಳೋ ನಿಮ್ಮ ಮಧುರ ಬಾಬಿಗೆ ನಿನ್ನ ಗಂಡ ನಿಮ್ಮನ್ನು ಎತ್ತಿ ಬಿಸಾಕ್ತಾನೆ ಅಂತ. ಐ ಲೈಕ್ ಇಟ್. ನಾನು ಬಂದ ಕೆಲಸ ಮುಗಿಯಿತು. ಇನ್ನು ನೀವು ಉಸಿರಾಗ್ತೀರಾ? ಇನ್ನು ನೀವು ಮಧುರ ಬಾಬಿಯನ್ನು ಎತ್ತಿ ಬಿಸಾಡೋದಲ್ಲ, ಅವರನ್ನು ಎತ್ತಿಕೊಂಡು ಕೇಚ್ 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 ಮುದ್ದಾಡ್ತೀರಾ. ಮಧುರ ಬಾಬಿ, ನೀವು ಯಾವಾಗ ಬಂದದ್ದು? ನೀವು ಒಳಗ್ ಹೋದಾಗ್ಲೇ ಬಂದೆ. ಜಾನಿ ಸರಿ ಹೋದ್ರಾ? ಸರಿ ಹೋಗ್ಲೇಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಅವರಿಗೆ ಎಚ್ಚರಿಕೆ ಆಗ್ತದೆ, ಆಮೇಲೆ ನೀವು ಹೋಗಿ ಅವ್ರನ್ನ ಮಾತಾಡಿಸಿ, ನಾನು ನಿರ್ಗಮಿಸ್ತೀನಿ. ದೇವ್ರೆ, ಜಾನಿ ಮೊದ್ಲಿನ ತರ ಆಗಿರೋ ಹಾಗೆ ಮಾಡಪ್ಪ. ಮಧುರವ್ರೆ, ಇದ್ಯಾಕೆ ಇಲ್ಲಿ ನಿಂತಿದ್ದೀರಿ? ಚಂದನ್ ಅವ್ರು ಸರಿ ಹೋದ್ರಾ? ಗೊತ್ತಿಲ್ಲ ಪುಟ್ಮಲ್ಲಿ ಅವ್ರೆ, ಈಗ ತಾನೇ ರಾಕಿರಿ ಅವ್ರು ಬಂದು ಅವ್ರು ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಪುನಃ ಬಂದು ತೀರ್ಥ ಕುಡಿಸ್ಬಿಟ್ನ. ಯಾವ ತೀರ್ಥ ಅಂದ್ರೆ? ಇದಕ್ಕೂ ಮುಂಚೆ ತೀರ್ಥ ಕುಡ್ಸಿದ್ರಾ? ಅಂದ್ರೆ ನಾ ಹೇಳ್ದದು, ನಾನು ಜ್ಯೂಸ್ ಕುಡ್ಸಿದ್ನಲ್ಲ, ಅಮ್ಮ ಪುನಃ ಬಂದು ಜ್ಯೂಸ್ ಕುಡ್ಸೋದ್ನ ಅಂದಿ. ಮಧುರವ್ರೆ, ನಾನು ದೇವಸ್ಥಾನಕ್ಕೆ ಹೋಗಿ ಚಂದನ್ ಅವ್ರ ಹೆಸರಲ್ಲಿ ನಿಂಬೆಹಣ್ಣು ಮಂತ್ರಿಸ್ಕೊಂಡ್ ಬಂದೀವ್ನಿ. ಇದನ್ನ ಅವ್ರಿಗೆ ತೋರ್ಸಿದ್ರೆ ಸರಿ ಹೋದರಂತೆ. ಬನ್ನಿ ಒಳಕ್ ಹೋಗವು. ಬೇಡ ಪುಟ್ಮಲ್ಲಿ ಅವ್ರೆ, ನಿಮ್ಗೆ ಗೊತ್ತಲ್ವಾ ಅವ್ರು ನನ್ನ ನೋಡಿದ್ರೆ ಎಷ್ಟು ದ್ವೇಷ ಮಾಡ್ತಿದ್ದಾರೆ ಅಂತ. ನಿನ್ನೆಯಿಂದ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಪಡ್ತಿದ್ದಾರೆ. ಈಗ ಒಳಗ್ ಬಂದ್ರು ಅಷ್ಟೇ ನನ್ನ ಕತೆ. ಅಂದ್ರೆ ನಿನ್ನೆಯಿಂದ ನಾನು ಈ ರೀತಿ ಇದ್ನ? ನಾನು ಯಾಕೆ ಆಗಿದ್ದೆ? ನನಗೇನಾಗಿತ್ತು? ಹಂಗಾರೆ ನೀವು ಇಲ್ಲೇ ಇರಿ, ನಾನು ಒಬ್ಳೆ ಒಳಕ್ ಹೋಗಿ ಬರ್ತೀನಿ. ಬೇಡ ಕಮ್ಮಿ ಪುಟ್ಮಲ್ಲಿ, ಮೊದಲೇ ಅಣ್ಣಯ್ಯಪ್ಪನವ್ರಿಗೆ ಎಣ್ಣೆ ಕಂಡ್ರೆ ಆಗಲ್ಲ. ನೀವು ಒಳಕ್ಕೆ ಹೋದ್ರೆ ನಿನ್ನ ಮೇಲೆ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನನ್ನ ಕತೆ ಏನಾಗಬೇಕು? ನನಗಿರೋದೇ ಒಬ್ಳೆಂಡ್ರು. ಪಾಪಣ್ಣ, ಹಂಗೇನು ಆಗಲ್ಲ. ನನ್ನ ತಮ್ಮ ಮಂತ್ರಿಸ್ಕೊಟ್ಟಿರೋ ನಿಂಬೆಹಣ್ಣು ಅದೇ. ನೀವ್ಯಾನು ಹೆದರ್ಕೋಬೇಡಿ. ನಿಮ್ಗೆ ಏನಾದ್ರೂ ಹೆದರಿಕೆ ಆದ್ರೆ ನೀವು ನನ್ನ ಜೊತೆ ಬನ್ನಿ. ಬೇಡ ಕಮ್ಮಿ, ನೀವು ಒಬ್ಳೆ ಹೋಗ್ಬಾ, ನಾನು ನಿಂತ್ಕೊಂಡು ಮಧುರವ್ರನ್ನ ನೋಡ್ಕೊತೀನಿ.
ವಿಚಾರಿಸ್ಕತ್ತೀನಿ ಅಂದಿ. ಹ್ಞೂ ಹಂಗೆ ಮಾಡಿ ಇಬ್ರು ಈಚರ್ಕ್ ಬನ್ನಿ. ಇದೇ ಒಳ್ಳೆ ಸಮಯ. ಹೀಗೆ ಮಧುನ ದ್ವೇಷಿಸೋ ಥರ ನಾಟಕನ ಮುಂದುವರಿಸಿದ್ರೆ ಪುಟ್ಟಮಲ್ಲಿಯವ್ರ ಜೊತೆಗಿರ್ಬೋದು. ಇಂಥ ಅವಕಾಶ ಮಿಸ್ ಮಾಡ್ಕೊಳ್ಳೇಬಾರ್ದು. ಚಂದನ್ ಅವ್ರೆ, ಪುಟ್ಟಮಲ್ಲಿಯವರೇ ನೀವಾ? ನೀವು ಹೇಳಿ ಕಳಿಸಿದ್ರೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತಿದ್ದೆ. ಯಾವ್ರಿ ಈ ನಿಂಬೆಹಣ್ಣು ಕೆಲಸ ಮಾಡ್ತದೆ? ಕೆಲಸ ಮಾಡ್ತಿರೋದು ನಿಂಬೆಣ್ಣಲ್ಲ ಪುಟ್ಟಮಲ್ಲಿಯವರೇ, ನಿಮ್ಮ ಪ್ರೀತಿ. ನೀವೆಷ್ಟು ಮುಗ್ದ್ರು ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಇದೇ ನನಗೆ ಇಷ್ಟ ಆಗೋದು. ಪುಟ್ಟಮಲ್ಲಿಯವರೇ, ಏನಿದು ಕೈಯಲ್ಲಿ ನಿಂಬೆಣ್ಣು? ಆ ವಿಷಯ ಬಿಡಿ, ನೆನ್ನೆಯಿಂದ ನೀವು ಒಂಥರ ಆಡ್ತಿದ್ದೀರಂತೆ. ನಾನು ಯಾವ ಥರ ಆಡ್ತಿದ್ದೀನಿ? ನಾನು ಚೆನ್ನಾಗೇ ಇದ್ದೀನಲ್ಲ. ನನ್ಗೆ ಆಗದೆ ಇರೋರು ಯಾರು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ? ಹಂಗಾರೆ ನೀವು ಮಧುರ ಅವರು ದೇಶ ಮಾಡ್ತಾರ ಸುಳ್ಳ? ಪುಟ್ಟಮಲ್ಲಿಯವರೇ, ಬೆಲ್ಲ ತಿನ್ನೋ ಟೈಮಲ್ಲಿ ನೊಣದ ಬಗ್ಗೆ ಮಾತಾಡ್ಬೇಕಾ? ಆಯ್ತಾರೆ, ಏನಿದು ಅಪಸ್ವರ? ಅಪಸ್ವರ ನುಡಿಸ್ತಾ ಇರೋದು ನಾನಲ್ಲ ಪುಟ್ಟಮಲ್ಲಿಯವರೇ, ನೀವು. ಈಗ ಮಧು ವಿಷಯ ಬಿಡಿ, ನಿಮ್ಮ ಬಗ್ಗೆ ಹೇಳಿ. ನಿನ್ನೆಯಿಂದ ನಾನು ಒಂದ್ಸಲಿನೂ ನೋಡ್ಬೇಕು ಅಂತ ಅನ್ನಿಸ್ತಿಲ್ವಾ? ನನಗೆ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ಬೇಕು. ನನಗೆ ನೋಡ್ಬೇಕು ಅನ್ಸಿರೋ ಬಾಬಣ್ಣನಲ್ವಾ? ನೋಡಿ ಪುಟ್ಟಮಲ್ಲಿಯವರೇ, ನೀವು ನಿಮ್ಮ ಗಂಡನ ಎಷ್ಟು ಪ್ರೀತಿ ಮಾಡ್ತೀರಾ, ಆದ್ರೆ ಮಧು ನನ್ನನ್ನ ಕಾಲ್ ಕಸದ್ಗಿಂತ ಕಡಿಯೋಕ್ ಕಾಣ್ತಾಳೆ. ನೀವು ಆಚ್ಕೋಗಿ ದುಡಿಯೋದ್ ಬಿಟ್ಟು ಅಟ್ಟಿಲಿ ಬರ್ಲಿಡ್ಕಕ್ ನಿಂತಿದ್ರೆ ಯಾರು ತನಕ ಪಾಪ ಬರಲ್ಲ ಹೇಳಿ. ನೀವು ಆಚ್ಕೋಗಿ ದುಡೀರಿ, ಆಗ ಮಧುರ ಅವ್ರ ಇವನ್ನ ಯಾವ ತರ ಪ್ರೀತಿ ಮಾಡ್ತಾರೆ? ಏನೇ ಆದ್ರೂ ನಿಮ್ಮಷ್ಟು ಪ್ರೀತಿ ಮಾಡಲ್ಲ ಬಿಡಿ ಪುಟ್ಟಮಲ್ಲಿಯವರೇ. ಅಂದ್ರೆ ನೀವು ಗೌಡ್ರನ್ನ ಪ್ರೀತಿ ಮಾಡಿದಷ್ಟು ಅವಳು ನನ್ನ ಪ್ರೀತಿ ಮಾಡಲ್ಲ ಅಂದೆ. ಚಂದನ್ ಅವ್ರೆ, ನೀವು ಇಷ್ಟೊಂದು ಫೂಲ್ ಆಗಿರೋದು ನೋಡಿ ನಂಗೆ ಸಾನೆ ಖುಷಿ ಆಯ್ತು ಅನ್ನಿ. ನಾನಲ್ಲ ಪುಟ್ಟಮಲ್ಲಿಯವರೇ, ನಿಮ್ಮ ಗಂಡ. ಆ ಪುಟ್ಟಮಲ್ಲಿರೋದು ಫೂಲ್ ಅಲ್ಲ, ಕೂಲ್. ಹೇಳಿದ್ರೆ ಚಾಡ. ಮಧುರ ಅವ್ರು ಹೇಳೋದು ನೋಡಿ ನಂಗೆ ಸಾನೆ ಹೆದರಿಕೆ ಆಗ್ಬಿಟ್ಟಿತ್ತು. ಇರಿ, ನೀವು ಚೆನ್ನಾಗಿದ್ದೀರಿ ಅಂತ ಅವ್ರಿಗೆ ಹೋಗಿ ಹೇಳ್ತೀನಿ, ಆಮೇಲೆ ಬನ್ನಿ. ಮಲ್ಲಿಯವ್ರೆ, ಏನಾಯ್ತು? ಜಾನಿ ಸರಿ ಹೋಗಿದಾರಾ? ಅಯ್ಯ, ಸರಿ ಹೋಗಿರೋದೇನು ಮುಂಚಿನ ಥರನೇ ಆಗ್ಬಿಟ್ಟವ್ರೆ. ಚಂದನ್ ಅವ್ರು ನನ್ನ ಜೊತೆಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಗೊತ್ತಾ? ಅಂದ್ರೆ ಉಚ್ಚ ಕೊಟ್ರ ತೀರ್ಥ ಕೆಲಸ ಮಾಡೋದ ಎಂದಂಗೆ ಆಯ್ತು. ಅಂದ್ರೆ ಅಣ್ಣಪ್ಪನವ್ರು ನಿಮ್ಮ ಜೊತೆ ಮೊದಲ ಥರ ಮಾತಾಡೋದು ಸಾಕು ಅಂದಿ. ಮಲ್ಲಿಯವ್ರೆ, ನಾವು ಒಳಗೆ ಹೋಗಿ ಜಾನಿ ಜೊತೆ ಮಾತಾಡ್ಬೋದಾ? ಅಯ್ಯ, ನೀವೇ ಹಾಕೊಳಕ್ ಹೋದಿರಿ. ಚಂದನ್ ಅವ್ರೆ ಹೊಸಿ ಹೊತ್ತಲ್ಲಿ ಆಚೆಗೆ ಬರ್ತಾರೆ. ಬನ್ನಿ, ನಾವು ಕೆಳಕ್ಕೆ ಹೋಗಿರೋ. ಬನ್ನಿ ಬನ್ನಿ. ಜಾನಿ, ಈಗ ಹೇಗಿದ್ದೀರಾ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನು ನಿಮ್ಮ ಹೆಂಡತಿ ಮಧು. ಓದನೋ ನನ್ನನ್ನು ಮಾತಾಡಿಸ್ಬೇಡ ಅಂದ್ರೆ ಯಾಕೆ ಮಾತಾಡಿಸ್ತ್ಯಾ? ಮಧುರ ಅವ್ರೆ, ತಕೊಳ್ಳಿ ಈ ನಿಂಬೆಣ್ಣ ಕೈಯಲ್ಲಿ ಇಟ್ಕೊಂಡು ಮಾತಾಡ್ಸಿ, ಆಗ ಚಂದನ್ ಅವರು ಚೆನ್ನಾಗಿ ಮಾತಾಡ್ತಾರೆ. ಜಾನಿ, ಏನಾಗಿದೆ ನಿಮ್ಗೆ? ಪುಟ್ಟಮಲ್ಲಿಯವರೇ, ಈ ನಿಂಬೆಣ್ಣು ವರ್ಕ್ ಆಗೋದು ನಿಮ್ ಕೈಲಿದ್ದಾಗ ಮಾತ್ರ. ಬೇರೆ ಕೈಲಿದ್ರೆ ಜ್ಯೂಸ್ ಆಗ್ಬಿಡುತ್ತೆ. ಅಣ್ಣಪ್ಪನವ್ರೆ, ನೀವು ಮಾತಾಡ್ತಾರೆ ಸರಿ ಇಲ್ಲ. ಮಧುರ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನ ದ್ವೇಷ ಮಾಡ್ತಾ ಇದ್ದಾರೆ. ನಾಳೆ ನನ್ನ ಬಯೋಗ್ರಫಿ ರಿಲೀಸ್ ಆಗುತ್ತೆ, ಅದು ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಚಂದನ್ ಅವ್ರೆ, ಇಷ್ಟೊತ್ತು ಗಂಟೆ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರಿ, ಈಗೇನಾಯ್ತು? ದೇವತೆ ಹತ್ರ ಮಾತಾಡೋದಕ್ಕೂ ದೇವದ ಹತ್ರ ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಪುಟ್ಟಮಲ್ಲಿಯವರೇ? ಹೊರಗಡೆ ಬಂದು ನನ್ನ ನಿಮ್ದೆಲ್ಲ ಹಾಳಾಗೋಯ್ತು. ಜಾನಿ, ನನ್ನ ಹೆಸರು ಎತ್ತಬೇಡ. ಪುಟ್ಟಮಲ್ಲಿಯವ್ರನ್ನ ಹೇಳ್ದೆ ತಾನೆ ಜಾನಿ ಸರಿ ಹೋಗಲ್ಲ ಅಂತ. ಅದಕ್ಕೆ ನಾನು ಇಲ್ಲಿರಲ್ಲ, ಮನೆ ಬಿಟ್ಟು ಹೋಗ್ತೀನಿ. ಮಧುರ ಅವ್ರೆ, ನೀವು ಮಾತ್ರ ಅಟ್ಟಿ ಬಿಟ್ಟೋಗ್ಬಿಡಿ. ಬೇಕಾದ್ರೆ ಅಣ್ಣಪ್ಪನವ್ರೆ ಅಟ್ಟಿ ಬಿಟ್ಟು ಹೊಟ್ಟೋಗ್ಬಿಡ್ಲಿ. ಯಾಕಂದ್ರೆ ಈ ಸಮಸ್ಯೆ ಎಲ್ಲ ಆಯ್ತಾರದು ಅವರಿಂದ ತಾನೆ. ಪಾಪಣ್ಣ, ಯಾರು ಅಟ್ಟಿ ಬಿಟ್ಟೋಗೋದು ಬೇಡ. ಚಂದನ್ ಅವರು ನಂತವ ಚೆನ್ನಾಗೇ ಮಾತಾಡಿದ್ರಲ್ಲ. ಮತ್ತೆ ಇಲ್ಲಿ ಯಾಕೆ ಹಾಗಾಡಿದ್ರು? ನೀವೇ ನೋಡಿದ್ರಲ್ಲ, ಅವ್ರನ್ನ ಎಷ್ಟು ದ್ವೇಷ ಮಾಡ್ತಾರೆ. ಅದೇ ನನಗೆ ಗೊತ್ತಾಯ್ತಾ ಇಲ್ಲ. ನಾನು ನಿಂಬೆ ಸಲು ಒಂದು ನಿಂಬೆಹಣ್ಣು ಮಂತ್ರಿಸ್ಕೊ ಬರ್ಬೇಕಾಗಿತ್ತು ಅನ್ನಿ. ಆಮೇಲೆ ಪುಟ್ಮಲ್ಲಿ ಎಲ್ಲ ಸಮಸ್ಯೆಗಳು ನಿಂಬೆಹಣ್ಣಿಂದ ಬಗೆಹರಿದು ಬಿಡಂಗಿದ್ರೆ ಯಾರು ಮಾತ್ರನೇ ಇಟ್ಕೊತೀನಿಲ್ಲ, ಎಲ್ಲ ನಿಂಬೆಹಣ್ಣು ಇಟ್ಕೊಂಡು ಓಡಾಡ್ಬಿಡೋರು. ಏನೋ ಬೇರೆ ಎಡವಟ್ಟಾಗೋದಲ್ಲ. ಆಮೇಲೆ ಪುಟ್ಮಲ್ಲಿ ನೀನೇ ಹೋಗಿ ಇನ್ನೊಂದ್ಸತಿ ವಿಚಾರಿಸ್ಕೊಂಬೊಮ್ಮೆ. ನಾವು ಪುನಃ ಹೋಗಿ ವಿಚಾರಿಸ್ಬೇಕಾ?
ಹ್ಞೂ ಕಮ್ಮೆ ಆ ನಿಂಬೆಹಣ್ಣು ನಿನ್ನ ಕೈಲಿದ್ದಾಗ ಮಾತ್ರ ವರ್ಕ್ ಆಯ್ತದೆ. ಅದಕ್ಕೆ ನೀನು ಅವ್ರನ್ನ ವಿಚಾರಿಸ್ಕೊ, ನಾನು ಇವ್ರನ್ನ ವಿಚಾರಿಸ್ಕೊತೀನಿ. ಅಂದರೆ ನಿಮ್ಮನ್ನು ನೋಡ್ಕೊತೀನಿ ಅಂದು. ಮಧುರವ್ರೆ ನಿಂಬೆಹಣ್ಣು ಕೊಡಿ, ವಿಚಾರಿಸ್ಕೊಂಡ್ ಬರ್ತೀನಿ. ಚಂದನವ್ರೆ ಮಧುರವ್ರನ್ನ ಕಂಡ್ರಿ ಯಾಕಂಗಾಡಿರಿ? ಅದೇನೋ ಗೊತ್ತಿಲ್ಲ ಪುಟ್ಟಮಲ್ಲಿ ಅವರೇ, ಅವಳು ಮುಖ ನೋಡಿದ್ರೆ ಸಾಕು ನನ್ನ ತಲೆಲೆಲ್ಲ ಕಂಬಳಿ ಹುಳ ಓಡಾಡ್ದಾಗತ್ತೆ. ಅಂದ್ರೆ ನಿಮ್ ತಲೆಲಿ ಕಂಬಳಿ ಹುಳ ಸೇರ್ಕೊಂಡಿರ್ಬೇಕು. ಮೊದ್ಲು ಡಾಕ್ಟರ್ ಹೋಗಿ ಬಕ್ಸ್ರೆ ಮಾಡಿಸಿ. ಪುಟ್ಟಮಲ್ಲಿ ಅವರೇ, ಅದು ಬಕ್ಸ್ರೆ ಅಲ್ಲ, ಎಕ್ಸ್ರೇ. ಹಿಡಿದ್ರೆ ಚಾಡ, ಅದನ್ನೇ ಮಾಡಿಸಿ. ಹಾಗೇನು ಇಲ್ಲ ಪುಟ್ಟಮಲ್ಲಿ ಅವರೇ, ರೂಮಲ್ಲಿ ಒಬ್ಬನೇ ಇದ್ದು ಇದ್ದು ನಿಮ್ದೆಲ್ಲ ಹಾಳಾಗ್ಬಿಟ್ಟಿದೆ. ಹೊರಗಡೆ ಸುತ್ತಾಡಿದ್ರೆ ಸರಿ ಹೋಗುತ್ತೆ. ನೀವು ನನ್ನ ಜೊತೆ ಬರ್ತೀರಾ? ನೀವು ನನ್ನ ಜೊತೆಲಿದ್ದಾಗ ಸಿಗೋ ನೆಮ್ಮದಿ ಯಾರ ಜೊತೆಲಿದ್ರೂ ಸಿಗಲ್ಲ. ಅಂದ್ರೆ ನೀವು ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತೀರಾ ಅಂದೆ. ಪ್ಲೀಸ್ ನನ್ನ ಜೊತೆ ಬರ್ತೀರಾ? ನಿಮ್ಗೆ ಒಳ್ಳೇದಾಯ್ತದೆ ಅಂದ್ರೆ ನಿಜವಾಗ್ಲೂ ನಿಮ್ ಜೊತೆ ಬರ್ತೀನಿ. ಬನ್ನಿ ಹೋಗೋ. ನಾನು ಬರಲ್ಲ. ನಾನು ಬಂದ್ರೆ ಆ ಮಧು ಕಣ್ಮುಂದೆ ಇರಬಾರ್ದು. ಮೊದಲು ಅವಳನ್ನ ಕಳಿಸಿ, ನಾನು ಆಮೇಲೆ ಬರ್ತೀನಿ. ಸರಿ ಸರಿ, ಹಂಗೆ ಮಾಡ್ತೀನಿ, ನೀವು ಬನ್ನಿ. ಅಮ್ಮೆ ಪುಟ್ಮಲಿ ಅಣ್ಣಪ್ಪನವ್ರು ಹೆಂಗಿದಾರಮ್ಮೆ? ಬಾಬಣ್ಣ ಪಾಪ ಚಂದನವ್ರ ನೆಮ್ಮದಿ ಹೊಂಟೋಗದಂತೆ. ಅದು ವಾಪಸ್ ಬರ್ಬೇಕು ಅಂದ್ರೆ ನಾನು ಆಚ್ಕೋಗಿ ಅವ್ರ ಜೊತೆ ಸುತ್ತಾಡ್ಕೊ ಬರ್ಬೇಕಂತೆ. ನಾನು ಹೋಗಿ ಬರ್ಲಾ ಬಾಬಣ್ಣ? ತೊಂದರೆ ಇಲ್ಲ, ನೀವು ಆಚೆಗೆ ಹೋಗಿ ಬನ್ನಿ, ನಾನು ಇಲ್ಲೇ ಮಧುರ ಅವ್ರ ಜೊತೆಗೆ ಇರ್ತೀನಿ. ಪುಟ್ಮಲಿ ಅವರೇ, ನಾನು ಹೊರಗಡೆ ಬರಲ್ಲ. ನನ್ನ ಶತ್ರುಗಳು ಯಾರು ಇಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ನೀವು ಬನ್ನಿ ಬನ್ನಿ. ನನ್ನ ದೊಡ್ಡ ಶತ್ರು ಇಲ್ಲೇ ಇದಾರಲ್ಲ ಪುಟ್ಟಮಲ್ಲಿ ಅವರೇ. ಅಂದ್ರೆ ನನ್ನ ಶತ್ರುಗೆ ಸಪೋರ್ಟ್ ಮಾಡೋರು ಇಲ್ಲೇ ಇದಾರಲ್ಲ ಅಂದೆ. ಚಂದನವ್ರೆ, ಇವ್ರ ಬಗ್ಗೆ ನೀವೇ ತಲೆ ಕೆಡ್ಸ್ಕೊಂಡಿರಿ. ಇವ್ರಿದ್ರು ಅಂದೆ ಬಿಟ್ರು ಅಂದೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ. ಮಧುರ ಅವ್ರೆ, ನೀವು ಈ ಥರ ಕೂತಿರಿಂದ ನನ್ನ ಕಲ್ ನೋಡೋಕ್ಕಾಯ್ತಾ ಇಲ್ಲ. ಬನ್ನಿ ಆಚೆ ಹೋಗಿ ಸುತ್ತಾಡ್ಕೊಂಬರ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾ ಬಲವಂತ ಮಾಡಲ್ಲ. ನಿಮ್ಮ ಜೊತೆ ಸುತ್ತಾಡೋ ಅದೃಷ್ಟ ಇಲ್ಲ ಅನ್ಕೋತೀನಿ. ಏನಂದ್ರೆ? ಕಾಪಿ ಗೀಪಿ ಮಾಡ್ಕೊಡ್ಲಿ ಅಂದಿ. ಅದನ್ನೇನು ಕೇಳ್ತೀರಾ? ಹೋಗಿ ಮಾಡ್ಕೊಂಬನ್ನಿ. ರಿಂಗ್ ಮಾಸ್ಟ್ರೆ, ಏನಡ ಕಲ್ಟಿವೇಟರ್ ಬಂದಿದೆ? ನೀನು ನನ್ನ ಹತ್ರ ಬರಲಿಲ್ಲಲ್ಲ, ಅದಕ್ಕೆ. ಏನು ನಿಮ್ಮ ಪ್ರಾಬ್ಲಮ್ಮು? ಬಂದ ವಿಷಯ ಹೇಳಿಯಾ? ಜಾನಿಬಾಯಿ ಸರಿ ಹೋದ್ರ? ಎಲ್ಲಿ ಸರಿ ಹೋದಾರಡ? ನನಗಿಂತ ಇವತ್ತು ಮಧುರ ಅವ್ರನ್ನ ಜಾಸ್ತಿ ದ್ವೇಷ ಮಾಡ್ತಾವ್ರೆ. ನಾನು ಕೊಟ್ಟ ಫಾರ್ಮುಲಾ ಸರಿಯಾಗಿ ಕೆಲಸ ಮಾಡಿರ್ಬೇಕಲ್ಲ. ಮಾಡದೆ, ಆದ್ರೆ ಅದು ಕ್ರಾಸ್ ಆಗ್ಬಿಟ್ಟದೆ. ಮಧುರ ಅವ್ರ ಜೊತೆ ಮಾತಾಡೋಕ್ಕಿಂತ ಪುಟ್ಮಲ್ಲಿ ಜೊತೆ ಮಾತು ಹಚ್ಕೊಂಡ್ಬಿಟ್ಟಾರೆ. ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲಲ್ಲ, ಎಲ್ಲೋ ಮಿಸ್ಟೇಕ್ ಹೊಡಿತುಂಟು. ಅಡ ಕಲ್ಟಿವೇಟ್ರು, ನಿನ್ನ ನಂದಿಕೇಶ್ವರ ಡ್ರಾಮಾ ಕಂಪ್ನಿನ ನಂತವ್ ತೋರಿಸ್ಬೇಡ. ನಾಳೆ ಅಷ್ಟರಲ್ಲಿ ಅಣ್ಣಪ್ಪನವರು ಸರಿ ಹೋಗ್ಬೇಕು. ಇಲ್ಲ ಅಂದರೆ ನಾವೆಲ್ಲ ಮಧುರ ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ ಕೂಡ. ಹಾಗಾಗ್ಲಿಕ್ಕೆ ನಾನು ಬಿಡುದಿಲ್ಲ ರಿಂಗ್ ಮಾಸ್ಟ್ರೆ. ಜಾನಿಬಾಯನ್ನು ಹೇಗಾದರೂ ಉಸಾರು ಮಾಡಿ ಮಧುರ ಬಾಬಿ ಸಂತೋಷದಲ್ಲಿರುವ ಹಾಗೆ ಮಾಡ್ತೇನೆ. ಈ ಬೊಡ್ಡೆ ತದನ್ನ ನಂಬ್ಕೊಂಡ್ರೆ ಆಗಲ್ಲ. ನಾ ಏನಾದ್ರು ಬೇರೆ ದಾರಿ ಹುಡುಕತ್ತೀನಿ. ಜಾನಿ ಸರಿ ಹೋಗಿಲ್ಲ ಅಂದ್ರೆ ನಾಳೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಮಧುರ ಅವ್ರೆ, ಇದೊಂದು ಮಾತು ಬಿಟ್ಟು ಬೇರೆ ಯಾರು ಬೇಕಾದ್ರೆ ಅವಳಿ, ನೀವು ಇಲ್ದೇ ಇರೋ ಎಟ್ಟಿನ ನೆನ್ಸ್ಕೊಳಕ್ಕೂ ಆಗಲ್ಲ. ನಾಳೆ ಇದೆಲ್ಲ ನಿರ್ಧಾರ ಆಗುತ್ತೆ. ಜಾನಿ ಪುಟ್ಮಲವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾವ್ನಿ ಮಧುರ ಅವ್ರೆ. ಪುಟ್ಮಲಿ ಯಾವತ್ತೂ ಇಷ್ಟೊತ್ತು ಆಚೆಗೆ ಹೋದವಳೇ ಇಲ್ಲ. ಇವತ್ತು ಯಾಕೆ ಇಷ್ಟೊತ್ತಾಯ್ತು? ಇದು ಒಂದು ಫೋನ್ ಮಾಡ್ಬಿಡ್ತೀನಿ. ಬಾಬಣ್ಣ ಆಮೇಲೆ ಪುಟ್ಮಲಿ ಇಷ್ಟೊತ್ತು ಗಂಟೆ ಎಲ್ಲಿಗೆ ಹೋಗಿದ್ದಮ್ಮೆ? ಇದೇನು ಒಬ್ಳೆ ಬರ್ತಾ ಇದೆ? ಅಣ್ಣಪ್ಪನವ್ರಲ್ಲ? ಮಧುರ ಅವ್ರೆ, ನೀವು ಇಲ್ಲಿದ್ರೆ ಚಂದನವ್ರು ಬರಲ್ಲ. ನೀವು ಒಳಕ್ ಹೋಗಿ. ಚಂದನವ್ರೆ, ನಿಮ್ ಶತ್ರುಗಳು ಯಾರು ಇಲ್ಲ, ಬನ್ನಿ ಬನ್ನಿ. ಪುಟ್ಟಮಲ್ಲಿ ಅವರೇ, ನಿಮ್ಮ ದಯೆಯಿಂದ ಎಲ್ಲ ಒಳ್ಳೇದಾಗ್ತಿದೆ. ಕೈಲಿರೋ ಕವರ್ ನೋಡ್ತಾ ಇದ್ರೆ ವ್ಯಾಪಾರ ಜೋರಾಗಿ ಆಗಿರಂಗದೆ. ಇದಕ್ಕೆಲ್ಲ ದುಡ್ಡೆಲ್ಲಿದ್ದಪ್ಪ ಅಂತ ಎಲ್ಲ ನಿಮ್ದೇ ಗೌಡ್ರೆ. ಆಮೇಲೆ ಪುಟ್ಮಲಿ ಅಟ್ಟಿ ಚಡ್ಡಿ ಮಾರಿಟ್ಟು ದುಡ್ಡು ತಗೊಂಡೋದಮ್ಮೆ? ಇಲ್ಲ ಬಾಬಣ್ಣ, ಅಂಗಡಿಗೆ ಹೋಗಿ ವ್ಯಾಪಾರ ಆಗಿರೋ ದುಡ್ಡೆಲ್ಲ ತಗೊಂಡೋಗ್ಬಿಟ್ವಿ. ಇದಕ್ಕೆ ಹೇಳೋದು, ಒಯ್ತಾರ ಅವನ ಜೋಬಿಗೆ ಬಿಟ್ಕೊಂಡು ಕಚ್ಚಿಸ್ಕೊಳ್ಳೋದು ಅಂತ. ಚಂದನವ್ರೆ, ಹೊಸರಿಂದ ಓಡಾಡಿ ಓಡಾಡಿ ಸುಸ್ತಾಗಿರ್ತೀರಿ, ಹೋಗಿ ಮಲ್ಕೋಗಿ. ನೋಡಿದ್ರ ಗೌಡ್ರೆ, ಜಾನಿ ಪುಟ್ಮಲಿ ಅವ್ರ ಹತ್ರ ನಗ್ನಗ್ತಾ ಇರ್ತಾರೆ.
ಆದ್ರೆ ನನ್ನನ್ನು ಶತ್ರು ಥರ ಟ್ರೀಟ್ ಮಾಡ್ತಾರೆ. ಅಮ್ಮೆ ಪುಟ್ಮಲಿ, ನೀನು ಅಣ್ಣಯ್ಯಪ್ಪನವ್ರು ಆಚೆಗೆ ಹೋದಾಗ ಅಣ್ಣಯ್ಯಪ್ಪನವ್ರು ನಿನ್ನ ಜೊತೆಗೆ ಹೆಂಗಿದ್ರಮ್ಮೆ? ಹ್ಞೂ ಬಮ್ಮಣ್ಣ, ಇಲ್ಲಿ ಹಂಗಿದ್ರು ಅಲ್ಲೂ ನಗ್ನಗ್ತಾ ಇದ್ರು ಅನ್ನಿ. ನಿನ್ನ ಜೊತೆಗೆ ಮಾತ್ರ ಹಂಗಿದ್ರ, ಬೇರೆ ಹೆಣ್ಣೆಕ್ಕಳು ನೋಡಿದಾಗಲೂ ಹಂಗೆ ಇದ್ರ? ಇಲ್ಲ ಬಾಬಣ್ಣ, ಹಂಗ್ ನಡ್ಕೊಳ್ಳಿಲ್ಲ. ನಾವು ದೋಸೆ ತಿನ್ಬೇಕಾದ್ರೆ ಒಂದು ಹುಡುಗಿ ಅವ್ರ ಮೇಲೆ ಚಟ್ನಿ ಚೆಲ್ಬಿಟ್ಲು. ಆಗ್ಲೂ ಕೋಪ ಮಾಡ್ಕೊಳ್ದೆ ನಗ್ನಗ್ತಾ ಮಾತಾಡಿದ್ರು ಅನ್ನಿ. ನೀವ್ ಹೇಳೋದ್ ನೋಡಿದ್ರೆ ಜಾನಿ ನನ್ನ ಮಾತ್ರ ದ್ವೇಷ ಮಾಡ್ತಿದಾರ ಅನ್ಸುತ್ತೆ. ಅಂತ ನಾನೇನ್ ಮಾಡಿದ್ದೀನಿ? ಮಧುರ ಅವ್ರೆ, ನೀವು ಯಾನು ಯೋಚನೆ ಮಾಡಬೇಡಿ. ಇದರ ಒಳಗುಟ್ಟು ಯಾನಂತ ನಾ ಕಂಡುಹಿಡಿತೀನಿ. ಪುಟ್ಮಲ್ಲಿ ಅವರೇ, ಬೇಗ ಬನ್ನಿ. ಚಂದನವ್ರೆ, ಯಾನಾಯ್ತು? ಯಾಕಂಗೆ ಎದ್ರುಕೊಂಡ್ರಿ? ಪುಟ್ಮಲ್ಲಿ ಅವರೇ, ನನಗೊಂದು ಕೆಟ್ಟ ಕನಸು ಬೀಳ್ತು. ನನಗೆ ಇಲ್ಲೊಬ್ಬನೇ ಮಲಗೋದಕ್ಕೆ ಭಯ ಆಗ್ತಿದೆ ಪುಟ್ಮಲ್ಲಿ ಅವರೇ. ಇರಿ, ಮಧುರವ್ರನ್ನ ಕಳಿಸ್ತೀನಿ. ಬೇಡ ಪುಟ್ಮಲ್ಲಿ ಅವರೇ, ಕನ್ಸಲ್ ಕಂಡು ದೇವನ ನಿಜವಾಗ್ಲೂ ಕರೆಸ್ತೀನಿ ಅಂತಿದ್ರಲ್ಲ, ಅವ್ರ ಜೊತೆ ಮಲಗೋದಕ್ಕಿಂತ ಟೋಪಿ ಜೊತೆ ಮಲಗೋದೇ ವಾಸಿ. ನಿಮ್ಗೆ ಯಾವ್ದೋ ಅಂಡರ್ ಟೇಬಲ್ ಆಯ್ತದೋ ಹಂಗೆ ಮಾಡಿ. ಪುಟ್ಮಲ್ಲಿ ಅವರೇ, ಅಂಡರ್ ಟೇಬಲ್ ಅಲ್ಲ, ಕಂಫರ್ಟಬಲ್. ಹಿಡಿದ್ರೆ ಚಾಡ. ಇರಿ, ಟೋಪಿನ ಕರ್ಕ ಬರ್ತೀನಿ. ಪುಟ್ಮಲ್ಲಿ ಅವರೇ, ಇವಳು ಮಾತಾಡೋ ದೆವ್ವ ಆದ್ರೆ ಅವನು ಮೂಕ ದೆವ್ವ. ನನಗೆ ನಿಮ್ಮ ಮೇಲೆ ಬಿಟ್ರೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ. ನೀವಿಲ್ಲೇ ಇದ್ಬಿಡಿ. ಅಂದ್ರೆ ನೀವು ಗೌಡ್ರು ಇಲ್ಲೇ ಮಲಗಿ ಅಂದೆ. ಹಂಗಾಗಲ್ಲ, ನಾವಿಲ್ಲಿ ಇದ್ಬಿಟ್ರೆ ಮಧುರವ್ರು ಒಬ್ರೇ ಆಗ್ಬಿಡ್ತಾರೆ. ಅದಕ್ಕೆ ನಾನು ಮಧುರವ್ರು ಆಚೆ ಮಲ್ಕತೀನಿ, ನಮ್ಮ ಬಾಬಣ್ಣ ನೀವು ಇಲ್ಲಿ ಮಲ್ಕೊಳ್ಳಿ. ಇರಿ, ನಮ್ಮ ಬಾಬಣ್ಣನ ಕಳಿಸ್ತೀನಿ. ಇವ್ರಿಗೆ ನನ್ನ ಭಾವನೆನೇ ಅರ್ಥ ಆಗಲ್ಲ. ಪುಟ್ಮಲ್ಲಿ ಅವ್ರೆ, ಜಾನಿ ಯಾಕೆ ಹಾಕಿರ್ಚ್ಕೊಂಡ್ರು? ಅವ್ರಿಗೆ ಕೆಟ್ಟ ಡಮ್ಸ್ ಬಿದ್ದಿತ್ತಂತೆ, ಅದಕ್ಕೆ. ಅದು ಡ್ರಮ್ಸ್ ಅಲ್ಲ ಕಮ್ಮೆ, ಡ್ರೀಮ್ಸ್. ಹಿಡಿದ್ರೆ ಚಾಡ. ಅದಕ್ಕೆ ನಮ್ಮಿಬ್ಬರನ್ನೂ ಇರೋಕೆ ಹೇಳಿದ್ರು. ಆದ್ರೆ ನಾನು ನಮ್ಮ ಬಾಬಣ್ಣನ ಮಲ್ಕೊಳಕ್ ಕಳಿಸ್ತೀನಿ ಅಂದೆ. ಏನಾಯ್ತು ರಿಂಗ್ ಮಾಸ್ಟ್ರೆ? ನನ್ನನ್ನು ಅರ್ಜೆಂಟಾಗಿ ಬರ್ಲಿಕ್ಕೆ ಹೇಳಿದ್ರಿ? ಇನ್ನೇನಾಗ ಕೂಡ ಮೊದಲು ಅಣ್ಣಯ್ಯಪ್ಪನವ್ರನ್ನ ಸರ್ ಮಾಡು, ಇಲ್ಲ ಅಂದ್ರೆ ನಾವು ಮಧುರ ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ. ಡೋಂಟ್ ವರಿ ರಿಂಗ್ ಮಾಸ್ಟ್ರೆ, ನಮ್ಮ ಜಾನಿಬಾಯಿ ಅವರು ಇನ್ನು ಮುಂದೆ ಮಧುರ ಬಾಬಿ ಅಲ್ಲ, ಯಾವ ಹೆಣ್ಣು ಮಕ್ಕಳ ನೋಡಿದ್ರು ದೇವರ ರೂಪದಲ್ಲಿ ಪೂಜಿಸಬೇಕು ಅಂತ ಔಷಧಿಯನ್ನ ಕಂಡುಹಿಡಿದಿದ್ದೇನೆ. ಅದನ್ನು ಅವರಿಗೆ ಕುಡಿಸಿದ್ರೆ ನೆಟ್ಟಗಾಗಿ ಬಿಡ್ತಾರೆ. ಅಲ್ಲ, ಈಗ ಇಷ್ಟೊಂದು ಗೋಳಾಡುವವರು ಮೊದಲು ಅವರು ಹಾಳಾಗಬೇಕಂತ ಹೇಳಿ ಎಂತದಕ್ಕೆ ಬಯಸಿದ್ರು? ಅಡ ಕಲ್ಟಿವೇಟ್ರು ಅವರು ಬೇರೆ ಎಣ್ಣೆಗಳನ್ನ ದ್ವೇಷ ಮಾಡ್ಲಿ ಅಂತ ಹಿಂಗ್ ಮಾಡಿದೆ. ಅವ್ರು ನೋಡಿದ್ರೆ ಮಧುರ ಅವ್ರನ್ನ ದ್ವೇಷ ಮಾಡಕ್ ಶುರು ಮಾಡ್ಬಿಟ್ರು. ಇದಕ್ಕೆಲ್ಲ ನೀನ್ ಕೊಟ್ಟ ಔಷಧಿನೇ ಕಾರಣ. ಐ ಲೈಕ್ ಇಟ್. ಬುದ್ಧಿ ಹೇಳಲಿಕ್ಕೆ ಹೋಗಿ ಬುಡಕ್ಕೆ ತಂದು ಕೊಡೋದಂದ್ರೆ ಇದೆ ಅಪ್ಪ. ಡೋಂಟ್ ವರಿ, ನಿಮ್ಮೊಟ್ಟಿಗೆ ಸೇರಿಕೊಂಡು ನಾನು ಮಾಡಿದ ತಪ್ಪನ್ನ ನಾನೇ ಸರಿಪಡಿಸ್ಕೊಳ್ತೇನೆ. ಅಲ್ಲಿವರೆಗೂ ಕೈಕಟ್ ಬಾಯ್ ಮಚ್. ಜಾನಿಬಾಯಿ, ಬೆಳಗ್ಗೆ ಬೆಳಗ್ಗೆನೆ ನೀನು ಮುಖ ದರ್ಶನ ಕೊಡ್ತೀಯಲ್ಲೋ. ನನ್ನ ಮುಖ ದರ್ಶನದಿಂದ ನಿಮಗೆ ಒಳ್ಳೇದಾಗಲಿ ಅಂತ. ಐ ಲೈಕ್ ಇಟ್. ನೋಡು, ನನಗೆ ನಿನ್ನ ಮುಖ ನೋಡಕ್ಕಾಗ್ತಿಲ್ಲ, ಮೊದಲಿನಿಂದ ತೊಲಗು. ನಿಮ್ಮ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಿಮ್ಮ ದ್ವೇಷದ ಮುಖವನ್ನು ನೋಡ್ಲಿಕ್ಕೆ ನನ್ನಿಂದ ಆಗ್ತಿಲ್ಲ ಅಂದೆ. ಜಾನಿಬಾಯಿ, ಮಧುರ ಬಾಬಿ ನಿಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ, ಎಂತದಕ್ಕೆ ಅವರನ್ನ ದ್ವೇಷ ಮಾಡ್ತಿದ್ದೀರಾ? ಅದಕ್ಕೆ ಇದೆಲ್ಲ ಸರಿಯಾಗಬೇಕಂತ ಹೇಳಿ ನಾನೊಂದು ಫಾರ್ಮುಲಾ ತಂದಿದ್ದೇನೆ, ಕುಡೀರಿ. ನೀವೆಲ್ಲ ಸೇರಿ ಇದನ್ನ ಕುಡಿಸಿ ನನ್ನನ್ನು ಹಾಳು ಮಾಡ್ಬೇಕು ಅಂತ ಮಾಡಿದ್ದೀರಾ? ನನಗಿದೆಲ್ಲ ಬಡಕಣ, ಮೊದಲಿನಿಂದ ಹೋಗು. ಜಾನಿಬಾಯಿ, ಎಂತದಕ್ಕೆ ಈ ನಮ್ಮನ್ನೆಲ್ಲ ಮಾತಾಡ್ತೀರಾ? ನೋಡಿ, ನೀವು ನನಗೋಸ್ಕರ ಅಲ್ಲದಿದ್ರು ಮಧುರ ಬಾಬಿಗೋಸ್ಕರವಾದ್ರೆ ಇದನ್ನು ಕುಡಿದಿಲ್ಲ. ಸರಿ, ಅಲ್ಲಿಟ್ಟೋಗು, ಬ್ರಷ್ ಮಾಡಿದ್ಮೇಲೆ ಕುಡಿತೀನಿ. ಸತ್ಯ ಕುಡಿತೀರಾ? ನೀನು ತಂದಿರೋ ಔಷಧಿ ಹಣೆಗೂ ಕುಡಿತೀನಿ ಕಣೋ. ಕೆಚ್ ಕೆಚ್ ಕೆಚ್. ರಾಕಿರೇ ಅವ್ರೆ, ಮೇಲೆ ಯಾಕೆ ಹೋಗಿದ್ರಿ? ಜಾನಿಬಾಯಿಗೆ ಔಷಧಿ ಕುಡಿಸ್ಲಿಕ್ಕೆ. ಆ ಔಷಧಿನೇನಾದ್ರೂ ಅವರು ಕುಡಿದ್ರೆ ಇಲ್ಲಿ ತನಕ ಹೆಣ್ಣುಮಕ್ಕಳನ್ನು ದ್ವೇಷಿಸ್ತಿದ್ರಲ್ಲ, ಬದಲಾಗಿ ಇನ್ನು ಮುಂದೆ ಹೆಣ್ಮಕ್ಕಳನ್ನ ಪೂಜಿಸ್ತಾರೆ. ರಾಕಿರಯ್ಯವರೇ, ನೀವು ಹೇಳ್ದಂಗೆ ಆಗ್ಬಿಟ್ರೆ ಸಾಕು. ಅಡ ಕಲ್ಟಿವೇಟ್ರು, ನಿನ್ನ ಔಷಧಿ ಏನಾದ್ರು ವರ್ಕೌಟ್ ಆಗ್ಬಿಟ್ರೆ ನಾನೇ ನಿನಗೊಂದು ಲ್ಯಾಬ್ ಇಟ್ಕೊಟ್ಬಿಡ್ತೀನಿ ಕೂಡ. ಐ ಲೈಕ್ ಇಟ್. ನೋ ಥ್ಯಾಂಕ್ಸ್, ಅದರ ಅವಶ್ಯಕತೆ ನನಗಿಲ್ಲ. ಬೇಕಾದ್ರೆ ನೀವೇ ನನ್ನ ಲ್ಯಾಬಿಗೆ ಬಂದು ಕೆಲಸಕ್ಕೆ ಸೇರ್ಕೋಬಹುದು. ನಾನು ಯಾಕೆ ಇದನ್ನ ಕುಡಿಬೇಕು? ನಾನು ಸರಿಯಾಗಿ ಇದ್ದೀನಲ್ಲ. ನಾನು ಎಂಥ ತಪ್ಪು ಮಾಡಿದೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಪಾಪ ಮದುಗೆ ಸುಮ್ಮನೆ ತೊಂದರೆ ಕೊಟ್ಬಿಟ್ಟೆ. ಇದನ್ನು ಕುಡಿದು ಮತ್ತೇನಾದರೂ ಎಡವಟ್ ಆಗ್ಬಿಟ್ರೆ ಏನು ಮಾಡೋದು? ಇಷ್ಟೊತ್ತಾಯ್ತು ಅಂದ್ರೆ ಅಣ್ಣಯ್ಯಪ್ಪನವ್ರು ಅಂತ ಕುಡಿದಿರ್ತಾರೆ. ಕಂಡೀಷನ್ ಹೆಂಗಿದ್ದು ನೋಡ್ಕೊಂಬರ್ತೀನಿ, ಇವೆಲ್ಲ ಇಲ್ಲೇ ಇರಿ. ಓಹೋ, ಏನ್ ಹೇಳಪ್ಪ ನೋಡ್ರೆ, ಇವತ್ತು ಈ ಪಾಟಿ ಖುಷಿಯಾಗಿದ್ದಾರೆ. ಯಾಕೆ ನಾನು ಖುಷಿಯಾಗಿರ್ಬಾರ್ದಾ?
ನೀವು ಖುಷಿಯಾಗಿರ್ಬೇಕು ಅಂತ ತಾನೆ ನಾ ಈ ಪಾಟಿ ಕಷ್ಟಪಟ್ಟದು. ನೀವು ಬದಲಾದ್ರೆ ಮಧುರವರು ಶಾನೆ ಖುಷಿ ಪಡ್ತಾರೆ ಏನಿ. ನೀವು ಈಗ ಅವ್ರನ್ನ ದ್ವೇಷ ಮಾಡ್ತಾ ಇಲ್ಲ ತಾನೆ? ನಾನು ಯಾಕೆ ಅವಳನ್ನ ದ್ವೇಷ ಮಾಡಲಿ? ಅವಳು ನನ್ನ ಪಾಲಿನ ದೇವತೆ. ಶಂಕರೇಶ್ವರ, ಈ ಖುಷಿನ ಹೆಂಗ್ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತೈತೆ ಅಲ್ವಲ್ಲಪ್ಪ. ಸದ್ಯಕ್ಕೆ ಈ ಜ್ಯೂಸ್ ಕುಡೀರಿ, ಸಂಜೆ ಬೇರೆ ಜ್ಯೂಸ್ ಕುಡಿಸ್ತೀನಿ, ಸೆಲೆಬ್ರೇಟ್ ಮಾಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಯಾಕೆ ಹೆದರ್ಕೊಂಡು ಹಿಂದೆ ಹೋಗ್ತಿದ್ಯಾ? ಜಾನಿ, ನೀವು ನನ್ನನ್ನ ಡಾರ್ಲಿಂಗ್ ಅಂದಿದ್ದು. ನಿನ್ನ ನಂದೆ ಪುಟ್ಟ ಮಲ್ಲಿಯರ್ ನನ್ನಕ್ಕಾಗತ್ತಾ? ನೀನು ತಾನೇ ನನ್ನ ಮುದ್ದೆ ಹೇಳ್ತಿ. ಐ ಲೈಕ್ ಇಟ್. ಮಧುರ ಬಾಬಿ, ನಾನು ಕೊಟ್ಟ ಔಷಧಿ ವರ್ಕೌಟ್ ಆಗ್ತಾ ಉಂಟು. ಜಾನಿ ಬಾಯ್ ಮೊದಲಿನ ನಮ್ಮನೆ ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಮೊದ್ಲಿನ ತರನ ಏನೋ ಹೇಳ್ತಿದ್ಯಾ? ಜಂದನಾರೆ, ಆ ವಿಷಯ ಬಿಡಿ. ನೀವು ಮಧುರ ಅವ್ರನ್ನ ಹಿಂಗೆ ಪ್ರೀತಿ ಮಾಡ್ಬೇಕು ಅಂತ ನಾನು ಇಂಬೇಡ್ ಮಂತ್ರಿಸ್ಕೊ ಬಂದಿದ್ದೇನೆ. ಈ ಪ್ರೀತಿ, ಈ ಭಕ್ತಿಗೆ ತಾನೇ ನಾನೆಲ್ಲ ಹೆಣ್ಮಕ್ಳನ್ನ ಇಷ್ಟಪಡೋದು. ಅಂದ್ರೆ ಪೂಜಿಸೋದು ಒಂದೇ. ಅದ್ರಲ್ಲೂ ನನ್ನ ದೇವತೆ ಅಂತ ಹೆಂಡತಿಗೆ ಸದಾ ಸೇವೆ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ಗೌಡ್ರೆ, ಜಾನಿ ಸರಿ ಹೋದ್ರು. ನಾನು ಇನ್ನು ಎಲ್ಗೂ ಹೋಗಲ್ಲ. ಜಾನ್ ಜೊತೆ ಇದೇ ಮನೇಲಿ ಖುಷಿಯಾಗಿರ್ತೀನಿ. ಈಗ ನಿಮ್ಮ ಖುಷಿನಾ? ನನ್ಗೆ ಯಾವ ಖುಷಿನೂ ಆಯ್ತಾ ಇಲ್ಲ. ನಿಮ್ಮನ್ನೆಲ್ಲ ನೋಡಿದ್ರೆ ಅಸಹ್ಯ ಆಯ್ತಾ ಇದೆ. ಈ ಪ್ರಪಂಚದಲ್ಲಿ ನನ್ನನ್ನ ಪುಟ್ಟನ್ನ ಬ್ಯಾರೆ ಯಾರನ್ನೂ ಇಷ್ಟಪಡಲ್ಲ. ಎಲ್ಲ ಅಟ್ಟಿ ಪುಟ್ಟ ಹಾಕಿ ಹೋಯ್ತಾರಿ. ಐ ಲೈಕ್ ಇಟ್.